ಲೋಕಸಭಾ ಎಲೆಕ್ಷನ್ ಬಂದಾಗ ಇಲ್ಲಿ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಹಣ ಕೊಡಲಿಲ್ಲ ನೀವು 3 ತಿಂಗಳು. ವೋಟಿಂಗ್ ಇನ್ನೂ ಒಂದು ವಾರ ಇದೆ ಅಂದಾಗ ಎಲ್ಲರ ಅಕೌಂಟಿಗೆ ದುಡ್ಡು ಬಂತು. ನೋಡಿ, ಅಲ್ಲ, ಒಂದೇ ನಿಮಿಷ ಅದಕ್ಕೆ ಹೋಲಿಕೆ ಮಾಡ್ಲಿಕ್ಕೆ ಆಗಲ್ಲ. ಬೈ ಎಲೆಕ್ಷನ್ ಅಲ್ಲ, ಒಂದೇ ನಿಮಿಷ ಸರ್, ಒಂದೇ ನಿಮಿಷ. ಚನ್ನಪಟ್ಟಣ, ಶಿಗ್ಗಾಂವಿ ಮತ್ತು ಸಂಡೂರಿನ ಬೈ ಎಲೆಕ್ಷನ್ 3 ತಿಂಗಳು ದುಡ್ಡು ಬರಲಿಲ್ಲ. ಕರೆಕ್ಟಾಗಿ 3 ಜಿಲ್ಲೆಗಳ ಜನರಿಗೆ ಇನ್ನು 3 ದಿನಕ್ಕೆ ವೋಟಿಂಗು ಅಂದರೆ ದುಡ್ಡು ಬಂತು. ನೋಡಿ, ಅದಕ್ಕೆ ಕೋಇನ್ಸಿಡೆನ್ಸ್ ಅಂದ್ರೆ ಕೋಇನ್ಸಿಡೆನ್ಸ್ ಕೇಳಿ, ಹೆಂಗೆ ಕೋಇನ್ಸಿಡೆನ್ಸ್ ಸರ್, ಕೇಳಿ ಹೇಳ್ತೀನಿ. ಇಲ್ಲ, ಕೇಳಿ ಸ್ವಲ್ಪ ತಾಳ್ಮೆ ಇಟ್ಕೊಳ್ಳಿ. ಒಂದೇ ಡಿಫ್ರೆನ್ಸ್ ಅಂದ್ರೆ ನೀವು 6,000 ಕೊಟ್ಟರು, 10,000 ಕೊಟ್ಟರು. ನೋಡಿ, ಇಲ್ಲ ಹಂಗೆ ಡಿಫ್ರೆನ್ಸ್ ಅದಕ್ಕೆ ಹೋಲಿಕೆ ಮಾಡಲಿಕ್ಕೆ ಆಗೋದಿಲ್ಲ. ನಿಮ್ಮ ತರ್ಕ ಏನು ಹೇಳ್ತಾ ಇದ್ದೀರಿ ಅದು ಸರಿಯಾಗಿಲ್ಲ. ಯಾಕೆ ಅಂದರೆ ನೋಡಿ, ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ. ಪ್ರಣಾಳಿಕೆಯಲ್ಲಿ ಹೇಳಿದ ನಂತರ ಅದನ್ನು ನಾವು ಅಧಿಕಾರಕ್ಕೆ ಬಂದ ಮೇಲೆ ಜಾರಿಗೆ ತಂದಿದ್ದೇವೆ. ಇವತ್ತಿಗೂ ಸಹಿತ ನಾವು 3 ತಿಂಗಳಿಗೆ ಒಮ್ಮೆನೆ ಹಾಕ್ತಾ ಇದ್ದೀವಿ. ಅವತ್ತೇ ಹಾಕಿದ್ದೀವಿ ಅಂತಲ್ಲ, ಇವತ್ತಿಗೂ ಸಹಿತ ಎಲ್ರಿಗೂ ಗೊತ್ತಿದೆ. ನಾವು ಕೊಟ್ಟ ಮಾತಿನಂತೆ ನಡೀತೇವೆ, ಭರವಸೆ ಈಡೇರಿಸಿದ್ದೇವೆ. ಇವತ್ತಿಲ್ಲ ನಾಳೆ ಬಂದೇ ಬರ್ತದೆ. ದುಡ್ಡು ಒಮ್ಮೆಗೆ ಬರೋದಿಲ್ಲ. ತೆರಿಗೆ ಏನು ಬರುತ್ತೆ, ತೆರಿಗೆ ಹಿಂಗೆ ಬರ್ತಾ ಹೋಗ್ತದೆ, ಹಿಂಗೆ ಖರ್ಚಾಗ್ತಾ ಹೋಗ್ತದೆ ಆದ್ಯತೆ ಮೇರೆಗೆ. ಅವರು ರಾಜಣ್ಣ ನೋಡಿ ಕ್ಯಾಬಿನೆಟ್ನಲ್ಲಿ ಮಿಸ್ ಮಾಡ್ಕೋತೀರಾ? ನೋಡಿ, ಅಫ್ಕೋರ್ಸ್ ಈಗ ರಾಜಣ್ಣ ಒಬ್ಬ ಒಳ್ಳೆ ನುರಿತ ರಾಜಕಾರಣಿಗಳು, ಅದರಲ್ಲೇನು ಸಂಶಯನೇ ಇಲ್ಲ. ನಮ್ಮ ಸ್ನೇಹಿತರಿದ್ದಾರೆ, ಅದಕ್ಕೇನಿದೆ. ಬೇರೆ ನಾನೇನೋ ವೈಯಕ್ತಿಕ ಹೇಳಿಕೆ ಕೊಡ್ತೀನಿ, ಅದೇ ಟಿವಿಯಲ್ಲಿ ಹೊಡೆದೆ ಅದಕ್ಕೇನು ವೈಯಕ್ತಿಕ ಅಭಿಪ್ರಾಯಕ್ಕೆ ಏನು ಮಹತ್ವ ಕೊಡೋದು? ನೀವು ಹೇಳೋದೇನು ರಾಜಣ್ಣ ಅವ್ರನ್ನ ವಜಾ ಮಾಡಬಾರ್ದಾಗಿತ್ತು ಸಂಪುಟದಿಂದ ಅಂತ? ನೋಡಿ, ಈಗ ವರಿಷ್ಠರು ಏನು ತೀರ್ಮಾನ ಮಾಡಿದ್ದಾರೆ ಅದು ವರಿಷ್ಠರ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿರ್ಬೇಕಾಗುತ್ತೆ ಅಷ್ಟೇ. ಎಸ್.